ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಪರಶುರಾಮನ ಗರ್ವಭಂಗವು ಎಂಬ 76ನೆಯ ಸರ್ಗಕ್ಕೆ ಸ್ವಾಗತ. ಪರಶುರಾಮನು ಹೇಳಿದ ಈ ವಾಕ್ಯವನ್ನು ಕೇಳಿ ರಾಮನು ಒಡನೆಯೇ ಕೋಪಗೊಂಡವನಾಗಿದ್ದರು. ತನ್ನ ತಂದೆಯಾದ ದಶರಥನು ಸಮೀಪದಲ್ಲಿ ಇದ್ದುದರಿಂದ ಆತನಲ್ಲಿ ಗೌರವವಿಟ್ಟು ಪರಶುರಾಮನಲ್ಲಿ ಪೂಜ್ಯ ಭಾವವನ್ನೇ ತೋರಿಸುತ್ತಾ ಕ್ರೂರ ವಾಕ್ಯಗಳಿಂದ ಧಿಕ್ಕರಿಸದೆ ಬಹಳ ವಿನಯದಿಂದ, ಎಲೈ ಭಾರ್ಗವನೇ, ತಂದೆಯ ಋಣವನ್ನು ತೀರಿಸುವುದಕ್ಕಾಗಿ ನೀನು ಮಾಡಿದ ಸಾಹಸ ಕೃತ್ಯಗಳೆಲ್ಲವನ್ನು ಕೇಳಿದೆನು. ಶೂರನಾದವರಿಗೆ ಹಾಗೆ ತೀರಿಸಿಕೊಳ್ಳುವುದು ಅವಶ್ಯ ಕಾರ್ಯವೇ ಸರಿ. ಆದುದರಿಂದ ನೀನು ಈ ವಿಷಯದಲ್ಲಿ ಮಾಡಿದ ಕೆಲಸವೇನೋ ನ್ಯಾಯಸಮ್ಮತವಾಗಿಯೇ ಇರುವುದು. ಆದರೆ ನೀನು ನನ್ನನ್ನು ಬಹಳ ಅಶಕ್ತನೆಂದು, ವೀರ್ಯವಿಲ್ಲದವನೆಂದು, ನಮ್ಮ ಕ್ಷತ್ರಿಯ ಕುಲವು ಕೆಲಸಕ್ಕೆ ಬಾರದೆಂದು ತಿರಸ್ಕರಿಸಿ ಅವಮಾನಪಡಿಸುವುದು ಎಂದಿಗೂ ಉಚಿತವಲ್ಲ. ಹಾಗೆ ನಿನಗೆ ನನ್ನ ಪರಾಕ್ರಮವನ್ನು ನೋಡಬೇಕೆಂದು ಆಸೆಯಿದ್ದಲ್ಲಿ ಈಗಲೇ ತೋರಿಸುವೆನು ನೋಡು ಎಂದು ಹೇಳಿ ಕೋಪದಿಂದ ಆ ಪರಶುರಾಮನ ಕೈಯಲ್ಲಿದ್ದ ಬಿಲ್ಲು ಬಾಣಗಳೆರಡನ್ನು ಕೈಗೆ ತೆಗೆದುಕೊಂಡು ಅದಕ್ಕೆ ಲೀಲಾಮಾತ್ರದಿಂದಲೇ ನಾಣೇರಿಸಿ ಅದರಲ್ಲಿ ಬಾಣಸಂಧಾನವನ್ನು ಮಾಡಿದನು. ಆಮೇಲೆ ಮುಂದಿದ್ದ ಪರಶುರಾಮನನ್ನು ನೋಡಿ ಕೋಪದಿಂದ, ಎಲೈ ಭಾರ್ಗವನೇ, ನೀನಾದರೂ ಜಾತಿಯಲ್ಲಿ ಬ್ರಾಹ್ಮಣನು, ವಿಶ್ವಾಮಿತ್ರನು ನನಗೆ ಪ್ರಿಯ ಗುರುವಾದುದರಿಂದ ಆತನಲ್ಲಿ ದಾಕ್ಷಿಣ್ಯದಿಂದಲೂ ನಿನ್ನನ್ನು ಗೌರವಿಸಬೇಕಾಗಿದೆ. ಏಕೆಂದರೆ ವಿಶ್ವಾಮಿತ್ರರ ಅಕ್ಕ ಸತ್ಯವತಿಯ ಪತಿ ರುಚಿಕ, ಆ ರುಚಿಕನ ಪುತ್ರನು ಜಮದಗ್ನಿಯು, ಜಮದಗ್ನಿಯ ಪುತ್ರನು ಪರಶುರಾಮನು. ಈ ಕಾರಣದಿಂದಾಗಿ ವಿಶ್ವಾಮಿತ್ರರಿಗೂ ಹಾಗೂ ಪರಶುರಾಮನಿಗೂ ಕೂಡ ಸಂಬಂಧವುಂಟು. ಶ್ರೀರಾಮಚಂದ್ರನು ವಿಶ್ವಾಮಿತ್ರನ ಶಿಷ್ಯನಾಗಿರುತ್ತಾನೆ. ಈಗ ಈ ಧನುಸ್ಸಿನಲ್ಲಿ ನಾನು ಸಂಧಾನ ಮಾಡಿರುವ ಬಾಣವನ್ನು ನಿನ್ನ ಮೇಲೆ ಬಿಟ್ಟು ನಿನ್ನ ಪ್ರಾಣಕ್ಕೆ ಅಪಾಯವನ್ನು ತರುವುದು ಉಚಿತವಲ್ಲ. ಈಗ ನಾನು ಸಂಧಾನ ಮಾಡಿರುವ ಈ ಬಾಣವಾದರೂ ವಿಷ್ಣು ಶಕ್ತಿಯುಳ್ಳದಾದುದರಿಂದ ವ್ಯರ್ಥವಾಗಿ ಹೋಗತಕ್ಕದಲ್ಲ. ಆದುದರಿಂದ ಬಾಣವನ್ನು ಬಿಟ್ಟು ನಿನ್ನ ಸಂಚಾರ ಶಕ್ತಿಯನ್ನಾಗಲಿ ಅಥವಾ ನಿನ್ನ ತಪೋಬಲದಿಂದ ಸಂಪಾದಿಸಲ್ಪಟ್ಟ ಪುಣ್ಯ ಲೋಕಗಳನ್ನಾಗಲಿ ಕೆಡಿಸಿ ಬಿಡಬೇಕಾಗಿರುವುದು. ಇವೆರಡರಲ್ಲಿ ನಿನಗೆ ಅಭಿಮತವಾದುದನ್ನು ಹೇಳು ಎಂದನು. ಇಷ್ಟರೊಳಗೆ ಆಕಾಶದಲ್ಲಿ ದೇವ ದಾನವ ಗಂಧರ್ವಾದಿಗಳೆಲ್ಲರೂ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ಬಂದು ವಿಷ್ಣು ಧನುಸ್ಸನ್ನು ಹಿಡಿದಿರುವ ಆ ರಾಮನ ಮಹಾದ್ಭುತವಾದ ವೀರ್ಯವನ್ನು ನೋಡಬೇಕೆಂಬ ಕುತೂಹಲದಿಂದ ಸುತ್ತಲೂ ನೆರೆದಿದ್ದರು. ಈ ರಾಮನು ವಿಷ್ಣು ಧನುಸ್ಸನ್ನು ಹಿಡಿದಿರುವಾಗ ಇವನ ತೇಜಸ್ಸಿನಿಂದ ಲೋಕವೆಲ್ಲವೂ ಸ್ತಂಭೀಭೂತವಾಗಿ ನಿಂತಿತು. ಪರಶುರಾಮನ ವೀರ್ಯವು ನಿಶ್ಶೇಷವಾಗಿ ಅಡಗಿತು. ಆತನಲ್ಲಿದ್ದ ವಿಷ್ಣು ಶಕ್ತಿಯು ಮುಗಿಯಿತು. ಆಗ ನಿರ್ವೀರ್ಯನಾದ ಪರಶುರಾಮನು ಬೆರಗಾಗಿ ನಿಂತು ಕಮಲ ದಳದಂತೆ ಕಣ್ಣುಳ್ಳ ರಾಮನನ್ನು ದೀನದೃಷ್ಟಿಯಿಂದ ನೋಡಿ, ವತ್ಸ ರಾಮನೇ, ನಾನು ಪೂರ್ವದಲ್ಲಿ ಈ ಭೂಮಿಯೆಲ್ಲವನ್ನು ಕಾಶ್ಯಪನಿಗೆ ದಾನ ಮಾಡಿದ ಮೇಲೆ ಈತನು ತನ್ನ ದೇಶದಲ್ಲಿ ಇರಕೂಡದೆಂದು ನಿರ್ಬಂಧಿಸಿದನು. ನನಗೆ ಪರಮಗುರುವಾದ ಆತನ ಮಾತನ್ನು ಉಲ್ಲಂಘಿಸಬಾರದೆಂದು ನಾನು ಅದಕ್ಕೊಪ್ಪಿ ರಾತ್ರಿ ಕಾಲಗಳಲ್ಲಿ ಮಾತ್ರ ಈ ಭೂಮಿಯ ಮೇಲೆ ಇರುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿಕೊಟ್ಟಿರುವೆನು. ಆದುದರಿಂದ ರಾತ್ರಿಯಲ್ಲಿ ನಾನು ಈ ಭೂಮಿಯ ಮೇಲೆ ಕಾಲನ್ನೇ ಇಡುವುದಿಲ್ಲ. ಎಲೈ ವೀರನೇ, ನನ್ನ ಸಂಚಾರ ಶಕ್ತಿಯನ್ನು ನೀನು ಕೆಡಿಸಬೇಡ. ಏಕೆಂದರೆ ನನಗೆ ಈಗಿರುವ ಗಮನ ಶಕ್ತಿಯಿಂದ ನಿಮಿಷ ಮಾತ್ರದಲ್ಲಿ ನೆನೆಸಿದ ಹಾಗೆಯೇ ಮಹೇಂದ್ರ ಪರ್ವತಕ್ಕೆ ಹೋಗಬಲ್ಲೆನು. ಆದುದರಿಂದ ನಾನು ತಪೋಬಲದಿಂದ ಸಂಪಾದಿಸಿರುವ ಪುಣ್ಯ ಲೋಕಗಳನ್ನು ತಡೆದು ಬಿಡು. ಕಾಲ ವಿಳಂಬವನ್ನು ಮಾಡಬೇಡ. ನಾನು ಹೊರಡಬೇಕಾಗಿರುವುದು. ಈ ಧನುಸ್ಸನ್ನು ನೀನು ಹಿಡಿದುದರಿಂದ ನಿನ್ನನ್ನು ಮಧುವೈರಿಯಾದ ದೇವದೇವನಾದ ಸಾಕ್ಷಾನ್ ಮಹಾವಿಷ್ಣುವೆಂದೇ ಎಣಿಸಬೇಕಾಗಿದೆ. ನಿನಗೆ ಮಂಗಳವಾಗಲಿ. ಇದು ಆಕಾಶದಲ್ಲಿ ದೇವತೆಗಳೆಲ್ಲರೂ ನಿನ್ನ ಅದ್ಭುತವಾದ ವೀರ್ಯವನ್ನು ನೋಡಬೇಕೆಂದು ನಿರೀಕ್ಷಿಸುತ್ತಿರುವರು. ಅದರಿಂದ ನನಗೆ ಒಂದು ದೊಡ್ಡ ಅವಮಾನವಾಗುವುದೆಂದು ನೀನು ಶಂಕಿಸಬೇಡ. ಇದರಿಂದ ನನಗೆ ಸ್ವಲ್ಪವೂ ನಾಚಿಕೆಯಿಲ್ಲ.
ಮೂರು ಲೋಕಗಳಿಗೂ ಒಡೆಯನಾದ ನೀನು ನನ್ನನ್ನು ಜಯಿಸಿದುದು ನನಗೆ ಎಂದಿಗೂ ಅವಮಾನಕರವಲ್ಲ. ನೀನು ಇನ್ನು ನಿನ್ನ ಬಾಣವನ್ನು ಪ್ರಯೋಗಿಸು, ಆಮೇಲೆ ನಾನು ಮಹೇಂದ್ರ ಪರ್ವತಕ್ಕೆ ಹೋಗುವೆನು ಎಂದನು. ಇದನ್ನು ಕೇಳಿದೊಡನೆಯೇ ರಾಮನು ಬಾಣವನ್ನು ಪ್ರಯೋಗಿಸಲು ಪರಶುರಾಮನು ತಪಸ್ಸಿನಿಂದ ಅದುವರೆಗೆ ಸಂಪಾದಿಸಿದ್ದ ಪುಣ್ಯ ಲೋಕಗಳೆಲ್ಲವೂ ಆತನಿಗೆ ತಪ್ಪಿಹೋದವು. ಒಡನೆಯೇ ಪರಶುರಾಮನು ಮಹೇಂದ್ರ ಪರ್ವತಕ್ಕೆ ಹೊರಟನು. ದಿಕ್ಕು ವಿದಿಕ್ಕುಗಳೆಲ್ಲವೂ ಪ್ರಸನ್ನಗಳಾದವು. ದೇವತೆಗಳು ಋಷಿಗಳು ರಾಮನನ್ನು ಕೊಂಡಾಡಿದರು. ಆಗ ಪರಶುರಾಮನು ದಶರಥ ಪುತ್ರನಾದ ರಾಮನನ್ನು ಬಹಳವಾಗಿ ಸ್ತೋತ್ರ ಮಾಡುತ್ತಾ ಆತನನ್ನು ಪ್ರದಕ್ಷಿಣೆ ಮಾಡಿ ತನ್ನ ಸ್ಥಾನಕ್ಕೆ ಹೊರಟು ಹೋದನು. ಪರಶುರಾಮನು ಕೂಡ ಸ್ವತಃ ವಿಷ್ಣುವಿನ ಅವತಾರವೇ. ಶ್ರೀರಾಮನು ವಿಷ್ಣುವಿನ ಅವತಾರವೇ. ಪರಶುರಾಮನಲ್ಲಿದ್ದ ಆ ವೈಷ್ಣವ ಶಕ್ತಿ, ವೈಷ್ಣವ ತೇಜಸ್ಸು ಏನಿತ್ತು ಅದು ಶ್ರೀರಾಮನಲ್ಲಿ ಸೇರಿಕೊಂಡು ಹೋಗುತ್ತದೆ. ಪರಶುರಾಮನು ಚಿರಂಜೀವಿಯಾಗಿ ಅತ್ಯಂತ ದೀರ್ಘಕಾಲ ಬಾಳಿ ಮುಂದೆ ಮಹಾಭಾರತ ಕಾಲದಲ್ಲಿ ಭೀಷ್ಮನಿಗೂ ಗುರುವಾಗಿ ಹಾಗೂ ಮಹಾಭಾರತದಲ್ಲಿಯೂ ಪ್ರಸಂಗವಶಾತ್ ಬರುವುದರಿಂದ ತದನಂತರದಲ್ಲಿ ಕಲಿಯುಗದ ಅಂತ್ಯದಲ್ಲಿ ಕಲ್ಕಿಗೆ ಗುರುವಾಗುವುದರಿಂದ ಪರಶುರಾಮನು ಮುಂದೆಯೂ ದೀರ್ಘಕಾಲ ಬಾಳುತ್ತಾನೆ. ನಮಸ್ತೆ. ಇಲ್ಲಿಗೆ 76ನೆಯ ಸರ್ಗವು ಸಮಾಪ್ತವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.